ಓಕೆ. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಎಲ್ಲ ಕೊಲ್ಯಾಬ್ರೇಷನ್ ದುನಿಯಾ ಇವಾಗ. ಸೋಷಿಯಲ್ ಮೀಡಿಯಾದಲ್ಲೂ ಕೊಲ್ಯಾಬ್ ಆಗ್ತಾರೆ, ಉದ್ಯಮದಲ್ಲೂ ಕೊಲ್ಯಾಬ್ ಆಗ್ತಾರೆ. ಈ ಜೆನ್ಝಿ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಒಂದು 3-4 ಜನ ಸೇರಿ ಒಂದು ಉದ್ಯಮ ಶುರು ಮಾಡೋಣ ಅನ್ನೋದು ಹೆಚ್ಚಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಈ ಹಿಂದೆನೂ ಇತ್ತು, ಬಟ್ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಈ ಬಂಡವಾಳ ಹೂಡಿಕೆ ಹೇಗಿರಬೇಕು ಅಂದರೆ, 4 ಜನ ಒಟ್ಟಿಗೆ ಸೇರಿ ಮಾಡಬೇಕಾ, ಅಥವಾ ಒಬ್ಬರೇ ಬಂಡವಾಳ ಹೂಡಿಕೆ ಮಾಡಬೇಕಾ, ಸಾಲ ಮಾಡಿ ಹೂಡಿಕೆ ಮಾಡಬೇಕಾ? ಒಂದು ಹೇಳ್ತೀನಿ ಕೇಳಿ. ಇವತ್ತು ಬಂಡವಾಳ ಹೂಡಿಕೆ ಅನ್ನೋದಕ್ಕಿಂತನೂ ಆ ಉದ್ಯಮ ಬಗ್ಗೆ ಅರಿವು ಮೊದಲು ಇರಬೇಕು. 4 ಜನ 5 ಜನ 3 ಜನ ಅನ್ನೋದಕ್ಕಿಂತನೂ ಅರಿವು ಚೆನ್ನಾಗಿರಬೇಕು. ಪಾರ್ಟ್ನರ್ಶಿಪ್ ಅಂತ ಹೇಳಿದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಆದಂಥ ಒಂದು ಮಾಡೆಲ್ ಇರ್ತದೆ. ಆ ಮಾಡೆಲ್ನಲ್ಲೇ ಮಾಡ್ಕೋಬೇಕು. ಯಾವಾಗಲೂ ನಾವು ನ್ಯೂ ಕಮ್ಮರ್ಸ್ಗೆ ಮಿನಿಮಮ್ 60% ಆಫ್ ಅಮೌಂಟ್ ಅವ್ರ ಸ್ವಂತ ಇರಬೇಕು. ಉದ್ಯಮ ಯಾರು ನಡೆಸ್ತಿದ್ದಾರೆ ಅವ್ರ ಸ್ವಂತ ಇರಬೇಕು. 40% ಸಾಲ ಮಾಡಿದ್ರೂ ಸ್ವಲ್ಪ ತಡ್ಕೊಳ್ಳುತ್ತೆ. ಯಾತಕ್ಕೆ 60% ಇರಬೇಕು ಅಂತ ಹೇಳ್ತೀನಿ ಕೇಳಿ. ಇವತ್ತು ನೀವು ಸಾಲ ಮಾಡಿದ್ರೆ 100ಕ್ಕೆ 100 ಪಾಲು ಸಾಲ ಮಾಡಿದ್ರೆ ಸಾಲ ಸಿಗ್ಬೋದೆಲ್ಲೋ, ಅದು ಬಡ್ಡಿ ಕಟ್ಟೋದಕ್ಕೆ ಸರಿ ಹೋಗ್ಬಿಡುತ್ತೆ. ನಿಮಗೆ ಇಂಟ್ರೆಸ್ಟ್ ಕೊಡಲೇಬೇಕು, ಪ್ರೀಮಿಯಂ ಕಟ್ಟಲೇಬೇಕು. ಅದೇ ಒಂದು ವೇಳೆ ನಿಮ್ಮ 60% ಇದೆ ಅಂತ ಇಟ್ಕೊಳ್ಳಿ, ಆ ಬಡ್ಡಿಯನ್ನು ನೀವು ತಿಂಗಳ ಡಿಸ್ಪೋಸ್ ಮಾಡೋದು ಬೇಡ ಆಗುತ್ತೆ. 4 ತಿಂಗಳು ನಿಮ್ಮ ವ್ಯಾಪಾರದಲ್ಲಿ ನೀವು ಟೇಕ್ ಆಫ್ ಆಗಲಿಕ್ಕೆ ಸಾಧ್ಯವಾಗದೆ ಹೋದಲ್ಲಿ ತಡ್ಕೊಳ್ಳೋ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ನಿಮ್ಮಲ್ಲಿ ಇನ್ಕ್ರೀಸ್ ಆಗುತ್ತೆ. ಫೈನಾನ್ಸ್ ರೆಸಿಸ್ಟೆನ್ಸ್ ಯಾವಾಗ ಡೇ 1ನಿಂದ ಸಾಲ ತೀರಿಸಬೇಕು, ಬಡ್ಡಿ ಕಟ್ಟಬೇಕು ಅಂತ ಆಲೋಚನೆ ಹೋದವಾಗ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೇ ಒಂದು ಸಮಯ ಹೋಗ್ಬಿಡುತ್ತೆ. ಆವಾಗೇನಾಗುತ್ತೆ, ನಿಮ್ಮ ವ್ಯಾಪಾರವನ್ನು ಸದೃಢಪಡಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ವ್ಯಾಪಾರವನ್ನು ಸದೃಢಪಡಿಸಿ ನಾನು ಇದರ ಬೆಳಿಬೇಕು, ಉಳಿಬೇಕು ಅನ್ನೋ ತತ್ವ ಇರೋರು ಕೆಲವು ವಿಷಯಗಳಲ್ಲಿ ಪಾಲನೆ ಮಾಡಬೇಕು. ಶೋಕಿಗೋಸ್ಕರ ಮಾಡಬೇಕು ಅನ್ನೋಂಗಿದ್ರೆ ನೀವು ಯಾವುದನ್ನು ಪಾಲನೆ ಮಾಡಿದ್ರು ತೊಂದರೆ ಇಲ್ಲ. ಈ ಶೋಕಿಗೋಸ್ಕರ ಬರೋರ ಪರ್ಸೆಂಟೇಜ್ ಎಷ್ಟಿದೆ ಸರ್? ಸಿಕ್ಕಾಪಟ್ಟೆ ಇದೆ ಇವತ್ತು. ಹೌದಾ? ಹೌದು. ಇತ್ತೀಚಿನ ದಿವಸಗಳಲ್ಲಿ ನನ್ನ ಹತ್ರ ನಾನು ಯುವ ಉದ್ಯಮದಾರಿಗೆ ಮಾಹಿತಿ ಕೊಡ್ತೇನೆ, ಇನ್ಫಾರ್ಮೇಷನ್ ಕೊಡ್ತೇನೆ. ಇದನ್ನೆಲ್ಲ ನಾನು ರೂಢಿಸ್ಕೊಂಡಿದ್ದೇನೆ. ನನ್ನ ಹತ್ರಕ್ಕೆ ತಿಂಗಳಿಗೆ ನನ್ನ ಆಫೀಸಿಗೆ ಬಂದು ಒಂದು 20-30 ಜನ ಹೆಸರು ಬರೆಸಿ ಹೋಗ್ತಾರೆ. ಅದರಲ್ಲಿ ನಾನು ಒಂದು 10 ಜನನ ಆಯ್ಕೆ ಮಾಡ್ಕೊಳ್ತೀನಿ. ಅವರ ಬಯೋಡಾಟಾ ಅವ್ರದ್ದೆಲ್ಲ ನೋಡಿದ್ರೆ ನನಗೊಂದು ಐಡಿಯಾ ಬರ್ತದೆ, ಇವರು ಬದುಕಲಿಕ್ಕೋಸ್ಕರ ಮಾಡ್ತಾ ಇದ್ದಾರಾ, ಇನ್ಸ್ಟೆಂಟಾಗಿ ಏನೋ ಶೋಕಿಗೋಸ್ಕರ ಮಾಡ್ತಾ ಇದ್ದಾರ ಅನ್ನೋ ನನಗೊಂದು ಅಭಿಪ್ರಾಯ ಬರ್ತದೆ. ನಾನು 10 ಜನನ ಕರೆದು ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡಿ ಅವ್ರಿಗೆ ಬೇಕಾಗಿರೋ ಮಾಹಿತಿಯನ್ನು ಕೊಟ್ಟು ಎಲ್ಲ ವಿಷಯಗಳನ್ನು ಒಂದು ಕಾಸ್ಟ್ ಹೇಗೆ ಫುಡ್ ಕಾಸ್ಟ್ ಹೇಗೆ ಮಾಡಬೇಕು, ಆಹಾರ ಹೇಗೆ ತಯಾರು ಮಾಡಬೇಕು, ಫುಡ್ ಕಾಸ್ಟ್ ಕಟ್ಟಿಂಗ್ ಹೆಂಗೆ ಮಾಡಬೇಕು, ಹ್ಯೂಮನ್ ರಿಸೋರ್ಸ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೈಜೀನ್ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನು ಬರೇ ಒಂದು PPT ಮುಖಾಂತರ ಅಲ್ಲ. ಇವತ್ತು ಎಷ್ಟಲೇ ನಿಮಗೆ ದುಡ್ಡು ಕೊಟ್ಟರು PPT ಮುಖಾಂತರ ತೋರಿಸೋರು ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ನಾನು ಹಾಗಲ್ಲ. ನಾನು ಇದಕ್ಕಾಗಿ ಈ ಉದ್ಯಮದಲ್ಲಿ ಒಂದು ಬ್ರ್ಯಾಂಡ್ನಲ್ಲಿ 2 ಬ್ರ್ಯಾಂಚ್ ಮಾಡ್ಕೊಂಡಿದ್ದೀನಿ. ಅದು ತಾಜಾ ತಿಂಡಿ ಅಂತ, ಒಂದು ಬನಶಂಕರಿ ರಿಂಗ್ ರೋಡಲ್ಲಿದೆ, ಒಂದು JNR T ಬ್ಲಾಕಲ್ಲಿದೆ. ದಿಸ್ ರಿಸರ್ವ್ ಫಾರ್ 2 ಸೆಕ್ಟರ್, 2 ಸೆಕ್ಟರಿಗಾಗಿ ಅದು ರಿಸರ್ವ್ ಮಾಡಿದ್ದೀನಿ. ಅದನ್ನು ಬೆಳೆಸಿದ್ದೀನಿ, ಉಳಿಸಿದ್ದೀನಿ. ಅದರಲ್ಲಿ ಏನಂತ ಹೇಳಿದ್ರೆ, ಒಂದು ಸೆಕ್ಟರ್ ಬಂದು ಯುವ ಉದ್ಯಮೆದಾರರಿಗೆ ಮಾಹಿತಿ ಕೇಂದ್ರ, ಇನ್ನೂ ಒಂದು ಬಂದು ಗ್ರಾಹಕರಿಗೆ ಎಕ್ಸ್ಪೀರಿಯನ್ಸ್ ಸೆಂಟರ್, ಅನುಭವ ಸೆಂಟರ್, ಎಕ್ಸ್ಪೀರಿಯನ್ಸ್ ಸೆಂಟರ್. ಹೇಗೆ ಹೇಳ್ತೀನಿ. ಇದು ಏನಂತ ಹೇಳಿದ್ರೆ, ಕಳೆದ 13 ವರ್ಷಗಳಿಂದ ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಹೇಗೆ ಅಂತ ನನ್ನನ್ನು ಕ್ವಶನ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳೋದಕ್ಕೆ ಅರ್ಧ ದಿವಸ ಬೇಕು. ನಾನು ಯಾವತ್ತೂ ತುಂಬ ಜನ ನನ್ನ ಹತ್ರಕ್ಕೆ ಯೂಟ್ಯೂಬ್ನವ್ರು ಬರ್ತಾರೆ, ನನಗೆ ಅವ್ರಿಗೆ ಸಮಯ ಕೊಡಲಿಕ್ಕೆ ಕೂಡ ಸಾಧ್ಯವಿಲ್ಲ. ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಕೊಡ್ತೀನಿ. ಮತ್ತು ಅವರೇ ಬಂದು ಬ್ಲಾಗರ್ಸು ಮಾಡಿ ಬೇಕಾದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥದ್ದು ವಿಚಾರಗಳಿದೆ. ಅದು ಒಂದೊಂದನ್ನೇ ನೀವು ತೆಗೆದು ನೋಡಿದ್ರೆ ಕಸ್ಟಮರಿಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ಗಳು ಸಿಗ್ತಾ ಇದೆ, ಯಾತಕ್ಕಾಗಿ ಅಲ್ಲಿಗೆ ಬರ್ತಾರೆ ಅನ್ನುವಂಥದ್ದನ್ನು ಅದರಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗ್ತದೆ. ಇವತ್ತು ನಾನು ಹೇಳಕ್ಕೆ ಹೋದರೆ
ನನ್ನ ಸಂಸ್ಥೆ ಬಗ್ಗೆ ನಾನೇ ಹೊಗಳ್ಕೊಂಡಂಗೆ ಆಗುತ್ತೆ. ನನ್ನ ಸಂಸ್ಥೆ ಬಗ್ಗೆ ಇವತ್ತು ನಾನು ಕೂತ್ಕೊಂಡು ಮಾತಾಡಿದ್ರೆ ನಾನೇ ಹೊಗಳ್ಕೊಂಡಂಗೆ ಆಗುತ್ತೆ. ಆದರೆ ಅದು ನೋಡಿದವಾಗ ಅದರ ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಾಗ್ತದೆ. ಅಲ್ಲ, ಒಂದು ಯಾಕೆ 3-4 ಯಾಕೆ ಇಂಪಾರ್ಟೆಂಟ್ ಗ್ರಾಹಕರಿಗೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಿದ್ದೀರಾ? ಏನಾದ್ರ ಉದ್ದೇಶ ಏನಾಗಿತ್ತು? ಯಾಕೆ ಮುಖ್ಯ? ಹೇಳ್ತೀನಿ ಕೇಳಿ. ನನ್ನ ಉದ್ದಿಮೆ ಜರ್ನಿ 50 ಇಯರ್ಸ್ ಕಂಪ್ಲೀಟ್ ಆಯಿತು. ನಾನು ಉದ್ದಿಮೆ ಶುರು ಮಾಡಿ 2 ವರ್ಷದಲ್ಲಿ ನನ್ನ ಒಂದು ಆಸಕ್ತಿನ ಅದರಲ್ಲಿ ಅಳವಡಿಸಿದೆ. ಏನಂದರೆ ಅಂತಾರಾಷ್ಟ್ರೀಯ ಗುಣಮಟ್ಟ ಆಹಾರ ಯಾವತ್ತು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಸರಿಸಮಾನವಾಗಿರಬೇಕು. ಸ್ಥಳೀಯ ಗ್ರಾಹಕರಿಗೆ ರುಚಿಕಟ್ಟಾದ ಆಹಾರವನ್ನು ನೀಡಬೇಕು. ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡಬೇಕು. ಇದೆರಡೂ ಮಾಡಿ ಕೈಗೆಟುಕೋ ಬೆಲೆಯಲ್ಲಿ ಕೊಡಬೇಕು. ಹೆಂಗೆ ಸರ್? ಎಲ್ಲ ಸಾಮಾನ್ಯವಾಗಿ 2ನ್ನು ಪಾಲನೆ ಮಾಡ್ಬೋದು, 3ನೇದು ಭಾರಿ ಕಷ್ಟ. ಹೌದು. ಕೈಗೆಟುಕೋ ಬೆಲೆಯಲ್ಲಿ ಕೊಡ್ಬೋದು, ಗುಣಮಟ್ಟ ಕಳ್ಕೋಬೇಕಾಗ್ಬೋದು. ಆದ್ದರಿಂದ 3ನ್ನು ಪಾಲನೆ ಮಾಡಬೇಕು ಅನ್ನೋ ನಾವು ತತ್ವದಿಂದ ಇವತ್ತು ನಾನು 50 ವರ್ಷ ಜರ್ನಿಯಿಂದ ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಸಾಧ್ಯವಾಯಿತು. ಅದರಲ್ಲಿ ಏನು ಅಂತ ಹೇಳಿದ್ರೆ ಒಂದೊಂದಕ್ಕೂ ಒಂದೊಂದು ವಿಷಯ ಹೇಳ್ತೀನಿ ನಾನು. ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದರೆ ನಮ್ಮ ಆಹಾರ ಉದ್ಯಮಗಳಿಗೆ ಒಂದು ಬದ್ಧತೆ ಇರಬೇಕು. ಗ್ರಾಹಕರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಅದಕ್ಕೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲೇಬೇಕು. ಎರಡನೇದಾಗಿ ಸ್ವಚ್ಛತೆ ಅನ್ನುವಂಥದ್ದೊಂದು ಹೋಟೆಲ್ನಲ್ಲಿ ಏನು ಅನ್ನೋಂಥದ್ದು ನಾನು ಶೋಕೇಶ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಹೋಟ್ಲಿಗೆ ಬಂದು ಅದನ್ನು ಶೋಕೇಶ್ನಲ್ಲಿ ನೀವು ನೋಡ್ಬೋದು ಥರ ಬೇಕಾದರೆ ತಾಜಾ ತಿಂಡಿನಲ್ಲಿ. 3ನೇದಾಗಿ ಕೈಗೆಟುಕೋ ಬೆಲೆ. ಇದೆರಡನ್ನೂ ಮಾಡಿದೆ ಅಂತ ಇಟ್ಕೊಳ್ಳಿ. ನಾನು ಸಾಮಾನ್ಯ ಗ್ರಾಹಕರಿಗೆ ರೀಚ್ ಆಗಬೇಕು ಅನ್ನೋ ನನ್ನ ಒಂದು ಉದ್ದೇಶ. ಯಾವುದೇ ನಾನು ಮಾಡಿದ ಒಂದು ಕೆಲಸ, ನನ್ನ ಆಹಾರ ಕಾಮನ್ ಮ್ಯಾನ್ ರೀಚ್ ಆಗಬೇಕು. ಒಂದು ಕ್ಯಾಟಗರಿ ಜನಗಳಿಗಲ್ಲ. ಅದು ಕೈಗೆಟುಕೋ ಬೆಲೆ. ಇವತ್ತು ನಮ್ಮ ತಾಜಾ ತಿಂಡಿಗೆ ಬಂದರೆ ಕಸ್ಟಮರ್ ಇದರಲ್ಲಿ ನಾನು ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಸೆಂಟರ್ ಯಾಕೆ ಹೇಳ್ತೀನಿ ಅಂದರೆ, ಇವತ್ತಿಗೂ ನಮ್ಮ ಬೆಂಗಳೂರಿನ ಮಹಾನಗರದಲ್ಲಿ ಗುಡ್ ಕ್ವಾಲಿಟಿ ಇಡ್ಲಿ 13 ರೂಪೀಸ್ ಈಚ್, 13 ರೂಪೀಸ್ ವಡ, 13 ರೂಪೀಸ್ ಕಾಫಿ, 35 ರೂಪೀಸ್ ಮಸಾಲೆ ದೋಸೆ ವಿತ್ ಗೀ. ಈ ಒಂದು ಪ್ರೈಸ್ನಲ್ಲಿ ನಾವು ಗ್ರಾಹಕರಿಗೆ ಸೇವೆ ಕೊಡ್ತೇವೆ. ಜೊತೆಯಲ್ಲಿ ಹೈಜೀನ್ ಮೇಂಟೈನ್ ಮಾಡ್ತೀವಿ. ಗ್ರಾಹಕರು ಎಲ್ಲರೂ ಬಂದವರೆಲ್ಲರೂ ಅದ್ರ ಬಗ್ಗೆ ತುಂಬ ಪ್ರಶಂಸೆಗಳನ್ನು ಮಾಡ್ತಾರೆ. ಎಲ್ಲೂ ಈ ಥರ ಗುಣಮಟ್ಟದ ಆಹಾರ ಸಿಗಲ್ಲ, ನಿಮ್ಮಲ್ಲಿ ಆಹಾರ ತಿಂದರೆ ನಮಗೆ ತೇಗು ಬರೋದಿಲ್ಲ, ಹೊಟ್ಟೆ ಭಾರ ಅನಿಸಲ್ಲ, ಒಂದು ಚೌಚಬಾತ್ 25 ರೂಪಾಯಿ ಕೊಡ್ತೇವೆ ಅನ್ನುವಂಥ ಒಂದು ಮಾತು. ಎರಡನೇದಾಗಿ ಇನ್ನೂ ಕೆಲವರು ಬಂದು ನಮಗೆ ಈ ಥರ ಆಹಾರ ಎಲ್ಲೂ ಸಿಗಲ್ಲ, ನಾನು ಯಲಹಂಕದಿಂದ ಬರ್ತೀನಿ, ಅಮೇರಿಕಾದಿಂದ ಬಂದು ನಾವು 1 ವಾರ ಅಲ್ಲಿ ತಿಂಡಿ ತಿನ್ನಲೇಬೇಕು, ಬಂದಂಥ ಗ್ರಾಹಕರ ಅರ್ಧ ನಮ್ಮ ಏರಿಯಾದ ಈ ಥರದ್ದು ಒಂದು ಮಾಡಿ ಪುಣ್ಯ ಕಟ್ಕೊಳ್ಳಿ, ಈ ಏರಿಯಾದಲ್ಲಿ ಮಾಡಿ ಆ ಏರಿಯಾದಲ್ಲಿ ಮಾಡಿ ಅನ್ನುವಂಥ ಪ್ರತಿ ದಿವಸನೂ ನಾವು ಅಲ್ಲಿ ಕೇಳ್ತೇವೆ. ಅದೆಲ್ಲ ಅವರ ಎಕ್ಸ್ಪೀರಿಯೆನ್ಸು. 3ನೇದಾಗಿ ಇನ್ನೂ ಕೆಲವರು ಏನು ಹೇಳ್ತಾರೆ ಅಂದರೆ, ಇನ್ನು ಧಾರ್ಮಿಕ ವಿಚಾರ ನಮ್ಮದವರಿಗೆ, ನೀವು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಎಲ್ಲೂ ಹೋಗೋದು ಬೇಡ, ಇಷ್ಟು ಒಳ್ಳೆ ಆಹಾರಗಳನ್ನು ನಾವು ಮನೆಯಲ್ಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಆಹಾರಗಳನ್ನು ಮಾಡಿ ನೀವು ಸೇವೆಯನ್ನು ನೀಡ್ತಾ ಇದ್ದೀರಾ ಅನ್ನುವಂಥ ಮಾತುಗಳು ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನಾನು ಹೇಳ್ಕೊಂಡ್ರೆ ಹೆಚ್ಚಾಗುತ್ತೆ ಇದು ಗ್ರಾಹಕರ ಇದು ಅದರಲ್ಲೆಲ್ಲ ಇದೆ, ಗ್ರಾಹಕರೇ ಮಾತಾಡಿರುವಂಥದ್ದು. ಹೀಗೆ ಅದು ಒಂದು ಕಸ್ಟಮರ್ ಕೊಡುವಂಥ ಎಕ್ಸ್ಪೀರಿಯನ್ಸು.